ಹಾಯ್ ಸ್ನೇಹಿತರೆ, ಎಲ್ಲರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಈಶಣ್ಣ ಜಕ್ಕನಹಳ್ಳಿ. ಸ್ನೇಹಿತರೆ, ಈಗ 3:15 7 ಗಂಟೆವರೆಗೂ DC ವರ್ಸಸ್ SRH ಮ್ಯಾಚ್ ನಡೆದಿತ್ತು. ಆ ಮ್ಯಾಚಲ್ಲಿ SRH ಸೋಲ್ತು, DC ಗೆಲ್ತು. ಆ ಮ್ಯಾಚ್ನ ಒಂದು ಏನಿದೆ ಸಾರಾಂಶ ಹೇಳ್ತಾ ಹೋಗ್ತೀನಿ, ಬನ್ನಿ ಸ್ನೇಹಿತರೆ. ಮೊದಲು ಟಾಸ್ ಗೆದ್ದಂತಹ ಹೈದರಾಬಾದ್ ತಂಡ, ಸನ್ರೈಸರ್ಸ್ ಹೈದರಾಬಾದ್ ತಂಡ ಬ್ಯಾಟಿಂಗ್ ಅನ್ನ ಆಯ್ಕೆ ಮಾಡ್ಕೊಳ್ತು. ನಾನು ಎಕ್ಸ್ಪೆಕ್ಟೇಷನ್ ಮಾಡಿದ್ದೆ ಮೋಸ್ಟ್ಲಿ ಹೈದರಾಬಾದ್ ಟಾಸ್ ಗೆದ್ರೆ ಬ್ಯಾಟಿಂಗ್ ಮಾಡುತ್ತೆ ಅಂತ. ಅವರು ಏನಪ್ಪ ಒಂದು ಇದ್ರಲ್ಲಿದ್ದಾರೆ ಅಂದರೆ, ಒಂದು ಕುಲ್ಡ್ ಮೆಥಡ್ ಅಂತಾರಲ್ಲ ಆ ರೀತಿ. ನಮ್ಮ ಕಡೆ ಬ್ಯಾಟಿಂಗ್ ಲೈನ್ ಅಪ್ ಚೆನ್ನಾಗಿದೆ, ಬ್ಯಾಟಿಂಗ್ ಫಸ್ಟ್ ತಗೊಂಡ್ಬಂದ್ಬಿಟ್ಟು ಒಂದು 250-300 ರನ್ ತನಕ ಹೊಡೆದು ಬಿಡೋಣ, ಅದೇ ಅವ್ರ ಮೈಂಡಲ್ಲಿ ಇರೋದು. ಸೈಕಾಲಜಿಕಲ್ ಥಿಂಕ್ ಮಾಡ್ರೆ ಅದೇ ಥರ ಅನಿಸುತ್ತೆ, ನಾವು ಚೆನ್ನಾಗಿ ಹೊಡೆದು ಬಿಟ್ರೆ ಗೆದ್ದು ಬಿಡ್ತೀವಿ ಅಂತ. ಆದರೆ ಹೊಡೆಯೋಕೆ ಆಗಲಿಲ್ವೇ. 163 ರನ್ ಅನ್ನ ಹೊಡೆದ್ರು. ಆಲ್ ಔಟ್ 163 ರನ್ಗೆ 18.4 ಓವರಲ್ಲಿ. ಮತ್ತೆ DC ಅದನ್ನ ಗುರಿ ಬೆನ್ನತ್ತಲಿಕ್ಕೆ ಬಂದಂತಹ DC ಕೇವಲ 16 ಓವರ್ಗಳಲ್ಲಿ 3 ವಿಕೆಟ್ ಕಳ್ಕೊಂಡು 166 ರನ್ ಅನ್ನ ಹೊಡೀತು. ಒಂದಂತೂ ತಿಳ್ಕೊಂಡ್ಬಿಡ್ಬೇಕು ರೀ, ಹೈದರಾಬಾದ್ ಅವ್ರದ್ದು ಸ್ಟಾರ್ಟಿಂಗು 3-4 ಜನ ಎತ್ತಿ ಬಿಟ್ರೆ ಮುಗ್ದೋಯ್ತು. ಇನ್ಯಾರು ಹಾರಾಡ ಅಂತಾರಿಲ್ಲ ಅಂತನ್ನೋ ಒಂದು ಮೆಸೇಜನ್ನ ಹೈದರಾಬಾದ್ ಪಾಸ್ ಮಾಡ್ತಾ ಇದೆ ಈಗ. ಸರಿ, ಅದೇನೇ ಇರಲಿ, ಬನ್ನಿ ಪಂದ್ಯದ ಸಾರಾಂಶ ನೋಡ್ತಾ ಹೋಗೋಣ. ಮೊದಲು ಬಂದಂತಹ ಸನ್ರೈಸರ್ಸ್ ಹೈದರಾಬಾದ್ ತಂಡ ಬ್ಯಾಟಿಂಗ್ಗೆ ಬಂದಿದ್ದು ಸುಮಾರಾಗಿ ಆಡಿದ್ರು. ಟ್ರಾವಿಸ್ ಹೆಡ್ ಸ್ವಲ್ಪ ಚೆನ್ನಾಗಿ ಆಡ್ತಾ ಇದ್ರು. ಅವಾಗಲೇ ಒಂದು ಔಟ್ ಆಗೋ ಸಾಧ್ಯತೆ ಇತ್ತು, ಆದರೆ ಹೆಂಗೋ ದೇವ್ರ ದಯೆಯಿಂದ ಬಚಾವಾದ್ರು. ಆಗ ಒಂದು ರನ್ಔಟ್ ಆಯಿತು. ಅಭಿಷೇಕ್ ಶರ್ಮಾ 1 ಬಾಲ್ಗೆ 1 ರನ್ ಹೊಡೆದು ರನ್ಔಟ್ ಆದರು. ಮತ್ತೆ ಟ್ರಾವಿಸ್ ಹೆಡ್ ಅವರು ಕೂಡ ತುಂಬ ಹಾರಾಡಲಿಕ್ಕೆ ಬಿಡಲಿಲ್ಲ DC ಅವರು. 12 ಬಾಲ್ಗೆ 22 ರನ್ ಹೊಡೆದಿದ್ದಾರೆ. ಟ್ರಾವಿಸ್ ಹೆಡ್ ಯಾವ ರೀತಿ ಅಂತ ಅಂದರೆ, ನಾನು ಔಟ್ ಆಗ್ತೀನೋ ಬಿಡ್ತೀನೋ ಗೊತ್ತಿಲ್ಲ ರೀ, ಬಾರಿಸ್ತಾ ಇರ್ತೀನಿ ಅಷ್ಟೇ. ಆ ಒಂದು ಮೆಥಡಲ್ಲಿ ಆಡ್ತಾ ಇದ್ರು. ಆ ಒಂದು ಇದೇ ಇವಾಗ ಅವರಿಗೆ ಮುಳ್ಳಾಯಿತು ಅಂತೀನಿ. ಇಶಾನ್ ಕಿಶನ್ ಅವರು 5 ಬಾಲ್ಗೆ 2 ರನ್ ಹೊಡೆದಿದ್ದಾರೆ. ಇವರು ಅಷ್ಟೇ 6 ಹೊಡೆಯೋಕೆ ಹೋಗಿ ಔಟ್ ಆಗಿದ್ದು. ಮತ್ತು ನಿತೀಶ್ ಕುಮಾರ್ ರೆಡ್ಡಿ 0 ಹೊಡೆದಿದ್ದಾರೆ. ಒಳ್ಳೆ ಲಾಸ್ಟ್ ಇಯರ್ ಎಲ್ಲ ಒಳ್ಳೆ ಸಖತ್ತಾಗಿ ಬ್ಯಾಟಿಂಗ್ ಆಡಿರುವಂತಹ ಒಬ್ಬರು ನಿತೀಶ್ ರೆಡ್ಡಿ 0. ಮತ್ತು ಅನಿಕೇತ್ ವರ್ಮಾ, ಈ ಮನುಷ್ಯ ನಿಜಕ್ಕೂ ಕೂಡ ಒಂದು ರೆಸ್ಪೆಕ್ಟೇಬಲ್ ಟೋಟಲ್ ಕಲೆ ಹಾಕಲಿಕ್ಕೆ ಈ ಮನುಷ್ಯನಿಂದಲೇ ಆಗಿದ್ದು. 41 ಬಾಲಿಗೆ 74 ರನ್ನನ್ನು ಹೊಡೆದಿದ್ದಾರೆ. ವಾಟ್ ಈಸ್ ದ ಗ್ರೇಟ್ ಒಂದು ಇನ್ನಿಂಗ್ಸ್ ಅಂತ ಹೇಳ್ಬೋದು ಅವ್ರ ಕಡೆಯಿಂದ. ಮತ್ತು ಕ್ಲಾಸಿನ್ ಅವರು ಕೂಡ ಸುಮಾರು ಕೊಡುಗೆಯನ್ನು ಕೊಟ್ಟರು. ಕೇವಲ 19 ಎಸೆತಗಳಲ್ಲಿ 32 ರನ್ನನ್ನು ಹೊಡೆದಿದ್ದಾರೆ. ಅದಾದಮೇಲೆ ಅಭಿನವ್ ಮನೋಹರ್ ಯಾಕಪ್ಪ ಹೇಳ್ತಾ ಇದ್ದೀನಿ ಇವ್ರ ಬಗ್ಗೆ ಅಂದರೆ, ನಮ್ಮ ಕನ್ನಡಿಗ ಅಭಿನವ್ ಮನೋಹರ್. ನಾವು ಚೆನ್ನಾಗಿ ಆಡಬೇಕು, ನಮ್ಮ ಕನ್ನಡಿಗ ಮಿಂಚಬೇಕು ಅನ್ನೋ ಎಕ್ಸ್ಪೆಕ್ಟೇಷನಲ್ಲಿ ನಾನು ಕೂಡ ಇದ್ದೆ. ಆದರೆ ಆ ಎಕ್ಸ್ಪೆಕ್ಟೇಷನನ್ನು ಹುಸಿ ಮಾಡಿಬಿಟ್ರು. ಲಾಸ್ಟ್ ಟೈಮು ಅದೇ ಥರ ಮಾಡಿದ್ರು, ಈ ಟೈಮು ಅದೇ ಥರ ಮಾಡಿದ್ರು. ನೀವು ಈ ಥರ ಮಿಸ್ ಮಾಡ್ಕೊತ ಹೋದರೆ ಆಪರ್ಚುನಿಟೀಸ್ ಜಾಸ್ತಿ ಕೊಡಲ್ಲ. ಬೇರೆಯವರಾದರೂ ಅಷ್ಟೇ. SRH ಹೈದರಾಬಾದ್ ಟೀಮ್ ಆದರೂ ತಾನೇ ನಿಮಗೆ ಬರೀ ಹಿಂಗೆ ಆಡ್ತಾ ಇದ್ರೆ ಎಲ್ಲಿ ಆಪರ್ಚುನಿಟೀಸ್ ಕೊಡ್ತಾರೆ. 6 ಬಾಲ್ಗೆ 4 ರನ್ನನ್ನು ಹೊಡೆದಿದ್ದಾರೆ. ಆಮೇಲೆ ಇನ್ನೊಂದು ಅದು ಏನದು 6 ಹೊಡೆಯೋಕೆ ಹೋಗಿ ಔಟ್ ಆದರು. ಬಟ್ ಅದು ಬಿಡಿ ಅದ್ರ ಬಗ್ಗೆ. ಅಂಥ ಒಳ್ಳೆ ಬಾಲ್ ಅಂತ ಏನು ಅಂತಿಲ್ಲ. ನಾಳೆ ದಿನ ಚೆನ್ನಾಗಿ ಆಡ್ಬೋದು, ಆದರೆ ಚಾನ್ಸ್ಗಳು ಜಾಸ್ತಿ ತಗೋಬಾರ್ದಲ್ಲ. ಕೊಟ್ಟರೆ ಅಲ್ಪ ಸ್ವಲ್ಪ ಚಾನ್ಸಲ್ಲೇ ಕ್ಲಿಕ್ ಆದರೆ ಚಂದ ಅಲ್ಲ ಸ್ನೇಹಿತರೆ. ಇನ್ನೂ ಇದ್ದಾರೆ, ಎಲ್ಲರ ಬಗ್ಗೆ ಹೇಳೋಕ್ಕಾಗಲ್ಲ, ಅವ್ರೇನು ಅಂಥ ಪರ್ಫಾರ್ಮೆನ್ಸ್ ಮಾಡಿಲ್ಲ ಈಗ ಮಿಕ್ಕಿದವರು. ಅದರಿಂದ ಬಿಡ್ತಾ ಇದ್ದೀನಿ. ಮತ್ತು DC ಕಡೆ ಬಂದರೆ 166 ರನ್ನನ್ನು ಹೊಡೆದಿದ್ದಾರೆ 16 ಓವರಲ್ಲಿ 3 ವಿಕೆಟ್ ಕಳ್ಕೊಂಡು. ಮೊದಲಿಗೆ ಜೇಕರ್ ಫ್ರೇಜರ್, ಮೆಗ್ಗರ್ಕ್ ಮತ್ತು ಡುಪ್ಲೆಸಿಸ್ ಅವರು ಬರ್ತಾರೆ. ಮೊದಲನೇ ವಿಕೆಟು ಡುಪ್ಲೆಸಿಸ್ ಅವ್ರದ್ದು ಹೋಗುತ್ತೆ. ತುಂಬ ಒಂದು 70 ಹತ್ತತ್ರ ರನ್ ಕಲೆ ಹಾಕ್ತಾರೆ ಮೊದಲಿನ ಪಾರ್ಟ್ನರ್ಶಿಪ್ಪಲ್ಲಿ. ಅದು ಏನಾಯ್ತಪ್ಪ ಅಂದರೆ ನೋಡ್ರಿ, ಡುಪ್ಲೆಸಿಸ್ ಅವರು ಚೆನ್ನಾಗಿ ಆಡ್ತಾ ಇದ್ರು. 27 ಬಾಲ್ಗೆ 50 ರನ್ನನ್ನು ಹೊಡೆದಿದ್ರು. ಸುಮಾರು 220-230 ಸ್ಟ್ರೈಕ್ ರೇಟಲ್ಲಿ ಆಡ್ತಾ ಇದ್ರು ಡುಪ್ಲೆಸಿಸ್ ಅವರು. ಆಗ ಜೇಕರ್ ಫ್ರೇಜರ್ ಮೆಗ್ಗರ್ಕಿನ್ನ 16 ಬಾಲ್ಗೆ 10, 20 ಬಾಲ್ಗೆ 16 ರನ್ನು ಈ ಥರ ಇದ್ರು. ಏನಪ್ಪ ಈ ಮನುಷ್ಯ ಹಿಂಗೆ ಆಡ್ತಿದ್ದಾರೆ ಅಂತ ಅಂದ್ಕೊಂಡ್ವಿ. ಆಮೇಲೆ ಸ್ವಲ್ಪ ಡುಪ್ಲೆಸಿಸ್ ಔಟ್ ಆದಮೇಲೆ ಅವರು ಸ್ವಲ್ಪ ರನ್ ಪುಷ್ ಮಾಡಲಿಕ್ಕೆ ಹೋಗಿ 32 ಬಾಲ್ಗೆ 38 ರನ್ ಹೊಡೆದು ಔಟ್ ಆಗಿದ್ದಾರೆ. ಅದಾದಮೇಲೆ ಅಭಿಷೇಕ್ ಪೋರೆಲ್ ಈಸ್ ದ ವೆರಿ ಗುಡ್ ಬ್ಯಾಟ್ಸ್ಮನ್ ಅಂತ ಪ್ರೂವ್ ಮಾಡ್ತಾ ಇದ್ದಾರೆ. ಯಾಕಪ್ಪ ಅಂತಂದರೆ ಅವ್ರ ಮೇಲೆ ತುಂಬಾ ಇದಿತ್ತು, ನಿರೀಕ್ಷೆ ಇತ್ತು.
ಲಾಸ್ಟ್ ಟೈಮು ಸಾರಿ ತಪ್ಪಿದ್ರೆ ಕ್ಷಮಿಸಿ, ಒಂದು ಕ್ಯಾಚ್ ಬಿಟ್ರು ಹೈದರಾಬಾದ್ ಅವ್ರದ್ದು, ಕ್ಲಾಸಿಂದ ಯಾರ್ದೋ ಕ್ಯಾಚ್ ಬಿಟ್ರು ಒಬ್ರದ್ದು ಈಸಿಯಾಗಿ. ಮೋಸ್ಟ್ಲಿ ಅದು ಅಭಿಷೇಕ್ ಪೋರೆಲ್ಲೇ ಅನ್ಕೊಂತೀನಿ, ಗೊತ್ತಿಲ್ಲ ಅದ್ರ ಬಗ್ಗೆ ಹೇಳೋದಕ್ಕೆ. ಮತ್ತು ನಮ್ಮ ಕನ್ನಡಿಗ KL ರಾಹುಲ್ ಅವರು ಚೆನ್ನಾಗಿ 5 ಬಾಲ್ 15 ರನ್ ಹೊಡೆದಿದ್ದಾರೆ. ಬಟ್ ಏನೋ ಒಂದು ಹೊಡಿಲಿಕ್ಕೆ ಹೋಗಿ ಔಟ್ ಆದರೂ ದಟ್ ಇಸ್ ದ ಮಿಸ್ ಟೈಮ್ ಇರ್ಬೋದು, ಅನ್ಲಕ್ಕಿ ಅಂತ ಹೇಳ್ಬೋದು. ಇದಾದಮೇಲೆ ಕ್ರಿಸ್ಟನ್ ಸ್ಟಬ್ಸ್ ಅವರು 14 ಬಾಲ್ಗೆ 21 ರನ್ ಹೊಡೆದಿದ್ದಾರೆ. ಸ್ನೇಹಿತರೆ, ಇದೆಲ್ಲ ನೋಡಿದ್ರೆ DC ಗೆದ್ದಿದೆ, 2 ಮ್ಯಾಚ್ ಕಂಟಿನ್ಯೂ ಗೆದ್ದಿದೆ. ಏನಂತ ಹೇಳ್ಬೋದಪ್ಪ ಅಂತಂದರೆ DC ಇವತ್ತು ಚೆನ್ನಾಗಿ ಆಡಿದೆ. ಮತ್ತು DC ಅವರು ನಾವು ಎಲ್ಲರ ಟೀಮ್ ಥರ ಅಲ್ಲ, ನಾವು ಚೆನ್ನಾಗಿ ಆಡ್ತೀವಿ. ಮತ್ತು ಕನ್ನಡಿಗ KL ರಾಹುಲ್ ಇದ್ದಾರೆ, ಒಳ್ಳೆ ಬ್ಯಾಟ್ಸ್ಮ್ಯಾನ್ ಅವರು, ವಿಕೆಟ್ ಕೀಪರ್ ಕೂಡ. ಅಕ್ಷರ್ ಪಟೇಲ್ ಅವರು ತಂಡವನ್ನು ಮುನ್ನಡೆಸ್ತಾ ಇರೋದು ಚೆನ್ನಾಗಿ ನಡೆಸ್ತಿದ್ದಾರೆ ಅಂತ ನನಗೆ ಅನ್ನಿಸ್ತಾ ಇದೆ ಸ್ನೇಹಿತರೆ. ಮತ್ತು SRH ತಂಡ ಅವರು ನಿಜಕ್ಕೂ ಕೂಡ ತಮ್ಮ ವೀಕ್ನೆಸ್ಸನ್ನು ಬಿಟ್ಕೊಡ್ತಾ ಇದ್ದಾರೆ. ನಾವು 3-4 ಜನ ಎತ್ತು ಬಿಡ್ರಿ ಸಾಕು, ಏನಾರ ಮಾಡಿ ಆಮೇಲೆ ಯಾರು ಆಡಲ್ಲ ಅನ್ನೋ ಒಂದು ಇದನ್ನು ಬಿಟ್ಕೊಡ್ತಾ ಇದ್ದಾರೆ. ಲಾಸ್ಟ್ ಟೈಮು ಅವರು ಇದೇ ಥರ ಇತ್ತು, ಆದರೆ ಅವರು ಈ ಒಂದು ವೀಕ್ನೆಸ್ಸನ್ನು ಬಿಟ್ಕೊಟ್ಟಿರಲಿಲ್ಲ. ಸ್ಟಾರ್ಟಿಂಗ್ ಟಾಪ್ ಆರ್ಡ್ರೆ ಸರಿಯಾಗಿ ಹೊಡಿತಾ ಇದ್ರು. ಇವರು ನೋಡಿ ಯಾರ ಮೇಲೆ, LSG ಮೇಲೆ ಕರೆಕ್ಟ್ ಏನೋ ಜಾಸ್ತಿ ಹೊಡಿತಾರೆ ಅಂದ್ಕೊಂಡ್ವಿ, ಆದರೆ ಅವ್ರು ಹೊಡಿಯೋಕ್ಕಾಗಿದ್ದು 190 ರನ್ನು. ಆ LSG ಕೂಡ ಲೀಲಾಜಾಲವಾಗಿ ಚೇಂಜ್ ಮಾಡಿದ್ರು. ಇಲ್ಲಿ ಬೌಲಿಂಗ್ ಆರ್ಡ್ರು ವೀಕ್ ಇದೆ ಅಂತ ಅವರೇ ಬಿಟ್ಕೊಡ್ತಾ ಇದ್ದಾರೆ. ಮತ್ತು ಇನ್ನೊಂದೇನಪ್ಪ ಅಂತಂದರೆ, ಒಂದು ಕಾಲದಲ್ಲಿ ಸನ್ರೈಸರ್ಸ್ ಹೈದರಾಬಾದ್ ಟೀಮ್ ಬೌಲಿಂಗ್ ಅಂದರೆ ಎಲ್ಲ ನಡ್ಗೋರು. ಅವರೇನು ಬಿಡಪ್ಪ, ಬ್ಯಾಟಿಂಗಲ್ಲಿ ಬರೀ 120 130 ಹೊಡೆದ್ರು ಕೂಡ ಬೌಲಿಂಗಲ್ಲಿ ಆಟ ಆಡಿಸ್ಬಿಡ್ತಾರೆ ಅನ್ನೋ ಒಂದು ಹೆಗ್ಗಳಿಕೆ ಈ ಟೀಮ್ಗಿತ್ತು, ಸನ್ರೈಸರ್ಸ್ ಹೈದರಾಬಾದ್ಗೆ. ಆದರೆ ಆ ಹೆಗ್ಗಳಿಕೆ ಎಲ್ಲ ಉಲ್ಟಾ ಆಗೋಗ್ಬಿಟ್ಟಿದೆ. ಬ್ಯಾಟಿಂಗಲ್ಲಿ ಚೆನ್ನಾಗಿದೆ, ಬೌಲಿಂಗ್ ವೀಕ್ ಆಗಿದೆ. ಬ್ಯಾಟಿಂಗಲ್ಲಿ ಏನಾದರೂ ಮಿಸ್ ಆಯಿದ್ರು ಅಂದರೆ ಮುಗಿದೋಯ್ತು, ಆ ರೀತಿ ಆಗೋಗಿದೆ. ಮತ್ತು ಸೆಕೆಂಡ್ ಮ್ಯಾಚು ಕೂಡ ಇದೆ, ಚೆನ್ನೈ ಸೂಪರ್ ಕಿಂಗ್ಸ್ ಮತ್ತು ರಾಜಸ್ಥಾನ್ ರಾಯಲ್ಸ್ ಮ್ಯಾಚು. ಆಲ್ರೆಡಿ ಟಾಸ್ ಆಗಿ ಚೆನ್ನೈ ಅವರು ಬೌಲಿಂಗನ್ನು ತಗೊಂಡಿದ್ದಾರೆ. ಅದು ನಡೀತಾ ಇದ್ದಿರೋದು ಗುವಾಹಟಿನಲ್ಲಿ. ಸ್ನೇಹಿತರೆ, 2ನೇ ಮ್ಯಾಚಲ್ಲಿ ಮೋಸ್ಟ್ಲಿ ರಾಜಸ್ಥಾನ್ ಗೆಲ್ಬೋದು ಅಂದ್ಕೊಂಡಿದ್ದೀನಿ. ಬಿಕಾಸ್ ಆಫ್ ದ ಓನ್ ಗ್ರೌಂಡ್, ಹೋಮ್ ಟೌನಲ್ಲಿ ಆಡ್ತಾ ಇರೋದು. ಹೋಮ್ ಟೌನ್ ರಾಜಸ್ಥಾನ್ ಇರೋದು ಜೈಪುರಲ್ಲಾಗಿದ್ರೆ ಹೋಮ್ ಟೌನ್ ಅನ್ಬೋದಿತ್ತು, ಅದು ಯಾಕೋ ಗೊತ್ತಿಲ್ಲ. ಅವರ ಮ್ಯಾಚ್ಗಳೆಲ್ಲ ಗುವಾಹಟಿನಲ್ಲಿ ಹಾಕಿದ್ದಾರೆ. ಗುವಾಹಟಿ ಕೂಡ ಒಳ್ಳೆ ಸ್ಟೇಡಿಯಂ ಅಂತಲೇ ಹೇಳ್ಬೋದು, ಮತ್ತು ವೆರಿ ಬ್ಯೂಟಿಫುಲ್ ಸ್ಟೇಡಿಯಂ. ಅಲ್ಲಿ ನಡೀತಾ ಇದೆ. ರಾಜಸ್ಥಾನ್ ಗೆಲ್ತಾರೆ 2ನೇ ಮ್ಯಾಚು ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಮತ್ತು ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಭುವನೇಶ್ವರಿ ದೇವಿ.